ಮತ್ತೊಂದು ಹೇಳ್ತಾರೆ ಸರ್, ಡಿ ಕೆ ಸುರೇಶ್ ಅವರು ಅವ್ರ ಕುಮಾರಸ್ವಾಮಿ ಅವ್ರ ಹತ್ರ ಡಬ್ಬ ಇದೆ ರೀಲ್ ಒಳಗಡೆ, ನಾನು ರೀಲ್ ಬಿಟ್ಕೊಂಡೆ ಬಂದಿರೋದು ನಾನು. ಹೌದು ನನ್ನಿಂದ ಮತ್ತೆ ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕೇನಿತ್ತು ಹಿಂದೆ ಬಂದ್ರಲ್ಲ, ದೊಡ್ಡಹಳ್ಳಿಲಿ ಕೂಡಳ್ಳಿ ಹಳ್ಳೀಲಿ, ಅದನ್ನು ಮತ್ತೆ ಜ್ಞಾಪಕ ಯಾಕೆ ಮಾಡ್ಕೊತೀರಿ? ಇವತ್ತು ಚೆನ್ನಾಗಿ ಬೆಳೆಸಿದ್ದಾರೆ ಜನ, ಲೂಟಿ ಹೊಡೆದು ಬೆಳೆದಿದ್ದೀರಿ. ಅವತ್ತಿನ ದಿನಗಳು ಯಾಕೆ ನೆನ್ಕೊತೀರಿ ರೀಲ್ ಬಗ್ಗೆ? ಯಾವ ರೀಲ್ ತೋರಿಸ್ತಾ ಇದ್ರಿ ಅನ್ನೋದು ಗೊತ್ತಿಲ್ವಾ ಜನಕ್ಕೆ? ಅಲ್ಲಿ ಯಾವ ರೀಲ್ ತೋರಿಸ್ತಾ ಇದ್ರು ಅಂತೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ. ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡು ಬಂದಿದ್ದೀನಿ. ಅವ್ರು ಏನು ಬಿಟ್ಟಿದ್ದಾರೆ? ಅವರು ನೀವು ಸುಮ್ಮನೆ ಬಿಟ್ಟಿರಲ್ಲ ಆವಿದೆ ಅಂತ ಹೇಳ್ತೀರಾ, ಬಟ್ ಏನು ಬಿಡಲ್ಲ ಅಂತ. ಅಯ್ಯೋ, ಎಷ್ಟು ಬಿಡಬೇಕು, ಎಷ್ಟು ಬಿಡಬೇಕಾ ನೋಡಿ. ನಾನು ನನ್ನ ವೃತ್ತಿ ಎಜುಕೇಷನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು 3 ವೆಹಿಕಲ್ ಇಟ್ಕೊಂಡಿದ್ದೆ, ಲಾರಿಗಳನ್ನ. ಬೆಂಗಳೂರು ನಗರದ ಕಸ ವಿಲೇವಾರಿಯ ಒಂದು ಟೆಂಡರ್ನ 2-3 ವಾರ್ಡ್ನಲ್ಲಿ ತೆಗೆದುಕೊಂಡಿದ್ದೆ. ಗೌರವಯುತವಾಗಿ ಬದುಕಿದ್ದೇನೆ. ಇವ್ರ ಥರ ಸರ್ಕಾರದ ಭೂಮಿಗಳನ್ನ ಸುಳ್ಳು ಲೆಕ್ಕ ಕೊಟ್ಕೊಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದಿಟ್ಟು ಆ ರೀತಿ ಕಲ್ಲೊಡೆದು ಜೀವನ ಮಾಡಿಲ್ಲ. ನನ್ನ ಜೀವನವೇ ಬೇರೆ, ಅವ್ರ ಜೀವನವೇ ಬೇರೆ.